ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗ್ಯಾಲಕ್ಸಿ ಲಾಗ್ಸ್. ತುಂಬ ದಿನ ಆಯಿತು ನಿಮ್ಮ ಭೇಟಿ ಆಗಿ ಮತ್ತೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಸರಿ ಎಂಡ್ ಮಾಡೋ ಸೀನೇ ಇಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರಡಕ್ಷನ್ ಎಲ್ಲ ಜಗ ನೋಡ್ಕೊಳ್ತಾರೆ. ಗಾಯ್ಸ್ ನಮ್ದೊಂದು ಸ್ವಲ್ಪ ವೀಡಿಯೋ ಎಲ್ಲ ಸ್ಟಾಪ್ ಆಗಿತ್ತು, ಸ್ವಲ್ಪ ಏನೋ ಪ್ರಾಬ್ಲಮ್ ಮತ್ತು ಪರ್ಸ್ನಲ್ ನಾವು ಒಂದು ಟೈಮ್ ಹೇಳ್ಕೊಳ್ತೀನಂತೆ. ಬಟ್ ಈ ಮೂಮೆಂಟಲ್ಲಿ ಏನಂತಂದರೆ ನಾವು ಇವತ್ತು ಎಲ್ಲಿದ್ದೀವಿ ಅಂತ ನಿಮಗೆ ಒಂದು ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತೀನಿ, ನೋಡಿ ಒಂದ್ಸರಿ. ಗೈಸ್, ಈ ವಿಡಿಯೋನ ನೀವು ಆಲ್ರೆಡಿ ಗೆಸ್ ಮಾಡಿದ್ದೀರಾ ನಾವು ಎಲ್ಲಿದ್ದೀವಿ ಅಂತ. ಎಸ್, ಯುವರ್ ಗೆಸ್ಸಿಂಗ್ ಈಸ್ ರೈಟ್. ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ, ಟರ್ಮಿನಲ್ 2. ಯಾಕೆ ಏನು ಅಂತ ಈಗ ಹೋಗ್ತಾ ಗೊತ್ತಾಗುತ್ತೆ ನಮಗೆ. ವೇಟ್ ಆ್ಯಂಡ್ ಸಿ. ಜಗನವರೇ, ನಿಮ್ಮದು ಏರ್ಪೋರ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಸ್ಟಾರ್ಟಿಂಗ್? ತುಂಬ 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 ಫುಲ್ ಸರ್ಪ್ರೈಸಿಂಗ್ ಆಗಿದೆ. ಲೈಟ್ಸ್ ನೋಡಬೇಕು. ಲಗೇಜ್ ಟ್ರಾಲಿ ನೋಡಿ, ಟ್ರೈನ್ ಥರ ಹೋಗ್ತಾ ಇದೆ. ಅಲ್ಲಿಂದ ಒಬ್ಬರು ದೂಕ್ತಾರೆ, ಫುಲ್ ಲೈಕ್ ಟ್ರೈನ್ ಥರ ಹೋಗ್ತಾ ಇದೆ. ವಿಡಿಯೋದಲ್ಲಿ ಬರೋದೆಲ್ಲ ಫಸ್ಟ್ ಟೈಮ್ ನಾವು ಏರ್ಪೋರ್ಟಿಗೆ ಬಂದಾಗ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತಂತ, ನಾವು ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಗೈಸ್, ಈಗ ನೀವು ನೋಡ್ತಾ ಇರ್ಬೋದು, ಈಗ ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡ್ತಿದ್ದಾರೆ. ನಾನು ಕೂತಿದ್ದ ಜಾಗದಲ್ಲಿ ಪಕ್ಕದಲ್ಲಿ ಯಾರೋ ಲಗೇಜ್ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಷ್ಟೊತ್ತಾದರೂ ಕೂಡ ಬಂದಿಲ್ಲ. ಹಾಗಾಗಿ ಅದನ್ನ ಲಗೇಜ್ ಚೆಕಿಂಗ್ ಮಾಡಿಸೋಕೋದ್ರೆ ಡಾಗ್ ಸ್ಕ್ವಾಡ್ ಕರ್ಕೊಂಡ್ಬಂದಿದ್ದಾರೆ. ನಮ್ಮ ಲಗೇಜ್ ತೊಗೊಂಡು ಚೆಕ್ಇನ್ಗೆ ಹೋದಾಗ ಅಲ್ಲಿ ಹೇಳಿದ್ರು ಲಗೇಜಸ್ ಓನ್ಲಿ 6 kg ಇರೋದ್ರಿಂದ ನಾವು ಫ್ಲೈಟಲ್ಲಿ ಕ್ಯಾಬಿನಲ್ಲೇ ಇಟ್ಕೋಬೋದು, ಕ್ಯಾಬಿನಲ್ಲೇ ಅಲೋ ಇದೆ, ತೊಗೊಂಡೋಗಿ ಅಂತ ಹೇಳಿದ್ರು. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಹೆಂಗೆ ಎಂಟ್ರಿ ಆಗೋದು ಅಂತ. ಆ ಕಡೆ ಇಂಟರ್ನ್ಯಾಷನಲ್ ಡಿಪಾರ್ಚರ್, ಈ ಕಡೆ ಡೊಮ್ಯಾಸ್ಟಿಕ್ ಡಿಪಾರ್ಚರ್. ಸೊ ನಾವಿಲ್ಲಿ ಹೋಗಬೇಕು ಒಳಗಡೆ. ಇಲ್ಲಿ ನಮ್ಗೆ ಕೊಟ್ಟಿರೋ ಬೋರ್ಡಿಂಗ್ ಪಾಸ್ನ ಸ್ಕ್ಯಾನ್ ಮಾಡ್ತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಏರ್ಪೋರ್ಟ್. ಜಗನ್ ಅವ್ರು ಈಗ ರೆಡಿ ಆಗಿದ್ದಾರೆ ಫೋಟೋಶೂಟ್ಗೋಸ್ಕರ. ಈಗ ನೆಕ್ಸ್ಟ್ ಜಗನ್ ಹೋಗ್ತಿರೋದು ಸೆಕ್ಯೂರಿಟಿ ಚೆಕ್ ಮಾಡ್ಸೋಕ್ಕೆ. ನಾವು ಸೆಕ್ಯೂರಿಟಿ ಚೆಕ್ ಮಾಡಿಸ್ಬೇಕು ಅಂತಂದರೆ ಫಸ್ಟು ಒಂದು ಟ್ರೇಯಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇಡಬೇಕು, ಇನ್ಕ್ಲೂಡಿಂಗ್ ಪರ್ಫ್ಯೂಮ್. ಅಂದರೆ ಪರ್ಫ್ಯೂಮ್ ಕೂಡ ಲಿಕ್ವಿಡ್ ಅಲ್ವಾ, ಸೊ ವಾಟರ್ ಕೂಡ ಫ್ಲೈಟಲ್ಲಿ ಅಲೋ ಇಲ್ಲ ಅಂತೆ. ಸೊ ಪರ್ಫ್ಯೂಮ್ ಕೂಡ ಏನಾದರೂ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಒಳಗೆ ಇಡಬೇಕು, ಸಪ್ರೇಟಾಗಿ ಇಡಬೇಕು ಎಲೆಕ್ಟ್ರಿಕ್ ಗ್ಯಾಜೆಟ್ಸು. ನೋಡಿ ನಾನು ಇಲ್ಲೆಲ್ಲ ಇಟ್ಟಿದ್ದೀನಿ, ಚಾರ್ಜರ್, ಪರ್ಫ್ಯೂಮ್ ಮತ್ತು ಬ್ಲೂಟೂತು ಈ ಥರ ಇಟ್ಬಿಟ್ಟು ನೆಕ್ಸ್ಟು ನಮ್ದು ಏನಿರುತ್ತೆ ನೋಡಿ ಲಗೇಜಸ್ಸು, ಅದನ್ನು ನಾವು ಸಪ್ರೇಟಾಗಿ ಮೂವ್ ಮಾಡಬೇಕಂತೆ. ಸೊ ನಾವು ಇಲ್ಲಿ ಟ್ರೇಸ್ ಎಲ್ಲ ಇರ್ತಾ ಇದೆ, ಆ ಥರ ಅಲ್ಲಿ ಹೋಗ್ಬಿಟ್ಟು ಹಾಕ್ಬಿಟ್ಟು ಈ ಥರ ಹಾಕಿದರೆ ಈ ಥರ ಒಳಗೋಗುತ್ತೆ. ನೆಕ್ಸ್ಟು ಸಪ್ರೇಟಾಗಿ ನಮಗೆ ಚೆಕ್ ಇರುತ್ತೆ, ಜೆಂಟ್ಸಿಗೆ ಒಂದು ಕಡೆ, ನೆಕ್ಸ್ಟು ಲೇಡೀಸಿಗೆ ಒಂದು ಕಡೆ. ಅಲ್ಲಿ ಒಳಗಡೆಗೆ ಹೋದ್ಮೇಲೆ ನಾವು ಚೆಕ್ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಟ್ರಾಲಿ ಇಲ್ಲಿ ಬಂದಿರುತ್ತೆ. ಸೊ ನಾವು ನಮ್ಮ ಟ್ರಾಲಿ ಮತ್ತು ನಮ್ಮ ಲಗೇಜಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಚೆಕ್ ಎಲ್ಲ ಆದಮೇಲೆ ಲಗೇಜ್ ತೊಗೊಂಡು ಮುಂದಕ್ಕೆ ಹೋಗ್ಬೇಕಾದ್ರೆ ಈ ಥರ ಏರ್ಪೋರ್ಟ್ ಒಳಗಡೆನೇ ಆರ್ಟಿಫಿಷಿಯಲ್ ವಾಟರ್ಫಾಲ್ ಮಾಡಿದ್ದಾರೆ. ಯಾರೋ ಹೇಳಿದರು ಬೆಂಗಳೂರು ಏರ್ಪೋರ್ಟ್ ಸ್ವರ್ಗ ಅಂತ, ರಿಯಲಿ ಅದೇ ಥರ ಫೀಲ್ ಆಯಿತು. ತುಂಬ ಚೆನ್ನಾಗಿತ್ತು ನೋಡೋಕ್ಕಾಗಲಿ. ಗಾಯ್ಸ್, ಏನು ನೀವು ನೋಡ್ತಿದ್ದೀರಲ್ಲ ಆರ್ಟಿಫಿಷಿಯಲ್ ಇನ್ಫಾರ್ಮೇಷನ್ನು, ಇದು ರೈಲ್ವೆ ಸ್ಟೇಷನಲ್ಲಿ ಈಗ ಯಾವ ಟ್ರೈನ್ ಬರುತ್ತೆ, ಯಾವ ಟ್ರೈನ್ ಎಷ್ಟು ಗಂಟೆಗೆ ಹೋಗುತ್ತೆ ಅಂತ ತೋರಿಸಲ್ಲ. ಆ ಥರನೇ ಫ್ಲೈಟ್ದು ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೋಡ್ಕೊಂಡ್ಬಿಟ್ಟು ಮುಂದೆ ಹೋಗಬೇಕು. ಆರಾಮ್ಸೆ ಫಸ್ಟ್ ಟೈಮ್ ಬಂದವರು ಕೂಡ ಆರಾಮಾಗಿ ಆ್ಯಕ್ಸೆಸ್ ಮಾಡ್ಬೋದು, ಆ ಥರ ಇದೆ ಏರ್ಪೋರ್ಟಲ್ಲಿ. ಇಲ್ಲಿಂದ ಶಾಪಿಂಗ್ ಸ್ಟಾರ್ಟ್ ಅನಿಸುತ್ತೆ. ಎಲ್ಲ ಥರದ ಬಟ್ಟೆ ಎಲ್ಲ ಇದೆ. ನೋಡಿ, ನಮಗೆ ಏಜ್ ಆಗಿರೋ ಪೀಪಲ್ಗೆ ಈ ಥರ ಇದು ಕೂಡ ಯೂಸ್ ಮಾಡ್ಬೋದು ನಾವು. ಲೋಡಾ ಅಂತ ಅದ್ರ ಹೆಸರು. ಜಗನ್ ಅವ್ರ ಪಾಪ ನನ್ನ ಲಗೇಜ್ ಇಟ್ಕೊಂಡೆ ಹೋಗ್ತಾ ಇದ್ದಾರೆ. ಕಾಸ್ಮೆಟಿಕ್ಸ್ ಕೂಡ ಸಿಗುತ್ತೆ ಇಲ್ಲಿ. ಅಲ್ಲಿ ಗೇಟ್ ನಂಬರ್ಸ್ ಎಲ್ಲ ಹಾಕಿದ್ದಾರೆ. ನಮ್ಮ ಟಿಕೆಟಲ್ಲಿ ಮೆನ್ಷನ್ ಆಗುತ್ತೆ. ಸೊ ನಮ್ಮ ಗೇಟ್ ಬಂದುಬಿಟ್ಟು ಗೇಟ್ ನಂಬರ್ 22. ಸೊ ನಮ್ಮದು ರೈಟ್ ಸೈಡ್, ನಾವು ರೈಟ್ ಸೈಡ್ ಹೋಗ್ತಾ ಇದ್ದೀವಿ. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಏಜ್ ಆಗಿರೋರಂಥವರೆಲ್ಲ, ನಡೆಯೋಕ್ಕಾಗದೇ ಇರೋರೆಲ್ಲ ಇದ್ರ ಮೇಲೆ ಕರ್ಕೊಂಡು ಹೋಗ್ತಾರೆ. ಏರ್ಪೋರ್ಟಲ್ಲಿ ಊಟ ಸಿಗುತ್ತೆ, ಟಿಫನ್ ಸಿಗುತ್ತೆ. ಸೊ ಮಿನಿ ಟಿಫನ್ 750 rupees, ಹೆವಿ ಕಾಸ್ಟ್. ಗೇಟ್ ನಂಬರ್ ಹಾಕಿದ್ದಾರೆ. ಸೊ ಗೇಟ್ ನಂಬರ್ 22, ನಾಗೇನ್ ರೈಟ್. ಮೂವೀಸಲ್ಲೆಲ್ಲ ನೋಡಿದ್ದೆ ಈ ಥರ ಕುತ್ಕೊಳ್ಳೋದು, ಬಟ್ ರಿಯಲಲ್ಲಿ ಇದೆ ಫಸ್ಟ್ ಟೈಮ್. ಸ್ವಲ್ಪ ಎಕ್ಸೈಟಿಂಗ್ ಆಗಿದೆ. ಗೈಸ್, ಈಗ ಟೈಮು ಮಾರ್ನಿಂಗ್ 6 o'clock ಆಗಿದೆ. ನೋಡ್ತಾ ಇರ್ಬೋದು ನೀವು ವ್ಯೂ ಯಾವ ಥರ ಇದೆ ಅಂತ. ನೋಡಿ, ಅಲ್ಲೊಂದು ಫ್ಲೈಟ್ ಕೂಡ ನಿಂತಿದೆ.
ಮೋಡದಲ್ಲಂತೂ ಫುಲ್ಲು ರೆಡಿಶ್ ಆಗಿ ಕಾಣ್ತಾ ಇದೆ. ನಮಗೆ ಕೊಟ್ಟಿರೋ ಬೋರ್ಡಿಂಗ್ ಪಾಸಸ್ ಮತ್ತು ನಾವು ಕಲೆಕ್ಟ್ ಮಾಡ್ಕೊಂಡಿರೋ ಟಿಕೆಟ್ಸ್ ಪ್ರತಿಯೊಂದು ಇಲ್ಲಿ ಇಸ್ಕೊಂಡ್ಬಿಟ್ಟು ನಮಗೆ ಒಳಗಡೆ ಎಂಟ್ರಿ ಕಳಿಸ್ತಾರೆ. ನಾವು ಅಲ್ಲಿ ಎಂಟ್ರಿ ಆದ ಕೂಡಲೇ ನಮಗೆ ಒಂದು ಬಸ್ಸಸ್ ಇರ್ತವೆ, ಏರ್ಪೋರ್ಟ್ ಬಸ್ಸಸ್ ಅಂತಲೇ ಇರ್ತವೆ ಅಲ್ಲಿ ಒಳಗಡೆ. ಆ ಬಸ್ಸಸ್ಸಲ್ಲಿ ನಾವು ಹೋಗಿ ಅದು ಕೂತ್ಕೊಂಡ್ರೆ ನಮ್ಮದು ಫ್ಲೈಟ್ ಇರುತ್ತಲ್ವ, ಆ ಫ್ಲೈಟ್ ಹತ್ರ ನಮ್ಮನ್ನು ಕರ್ಕೊಂಡೋಗ್ಬಿಡ್ತಾರೆ. ನೋಡಿ ಈಗ ಆಲ್ರೆಡಿ ಬಸ್ ಎಲ್ಲ ಸ್ಟಾರ್ಟ್ ಆಯಿತು. ಅಲ್ಲಿ ನಮಗೆ ಕಾಣ್ತಾ ಇದೆ ನೋಡಿ, ನಾವು ಆ್ಯಕ್ಚುಲಿ ಬುಕ್ ಮಾಡ್ಕೊಂಡಿರೋದು ವಿಸ್ತಾರ ಫ್ಲೈಟ್. ಸೊ ನಮಗೆ ಅಲ್ಲಿ ಕಾಣ್ತಾ ಇದೆ ನಮ್ಮ ಫ್ಲೈಟ್. ಒಂದು ರೌಂಡ್ ಹಾಕ್ಕೊಂಡ್ಬಿಟ್ಟು ನಮ್ಮನ್ನು ಆ ಫ್ಲೈಟ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತಾರೆ. ಈಗ ನಾವು ನಮ್ಮ ಫ್ಲೈಟ್ ಹತ್ರ ರೀಚ್ ಆಗಿದ್ದೀವಿ. ಸ್ಟೆಪ್ಸ್ ಅಟ್ಯಾಚ್ ಮಾಡಿದ್ದಾರೆ, ಆ ಕಡೆ ಒಂದು ಈ ಕಡೆ ಒಂದು. ಸೊ ನಾವು ಯಾವ ಕಡೆ ಹೋಗಬೇಕು ಅಂತ ಅವ್ರಿಗೆ ಕೇಳಿದ್ರೆ ನಮ್ಗೆ ಹೇಳಿದ್ರು, ನೀವು ಡೆಡ್ ಎಂಡಲ್ಲಿ ಇದೆ ಅಲ್ವಾ ಅಲ್ಲಿ ಹೋಗಿ ಅಂತ. ಸೊ ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ವೀವ್ ನೋಡಿ, ಮಾರ್ನಿಂಗ್ ವೀವ್ ಒಂಥರ ಫ್ಲೈಟಲ್ಲಿ ಹೋಗೋಕ್ಕೆ ಮಜಾನೇ ಅಂತ ಹೇಳ್ಬೋದು ಅನಿಸ್ತಾ ಐತೆ. ನೋಡೋಣ ಮುಂದೆ ಯಾವ ಥರ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಫ್ಲೈಟ್ ಎಂಟ್ರಿ ಆಗ್ತಿದ್ದಂಗೆ ಏರೋ ಸ್ಟೋರ್ಸು ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಮಾಡಾದ್ಮೇಲೆ ನೆಕ್ಸ್ಟ್ ನಿಮ್ಮ ಸೀಟ್ ನಂಬರ್ ನೋಡ್ಬಿಟ್ಟು ನಿಮ್ಮ ಸೀಟಲ್ಲಿ ನೀವು ಕುತ್ಕೋಬೇಕು. ನಾನಂತೂ ವಿಂಡೋ ಸೀಟ್ ಬುಕ್ ಮಾಡ್ಕೊಂಡಿದ್ದೆ. ಸೊ ನಾನು ಹೋಗ್ಬಿಟ್ಟು ನನ್ನ ಸೀಟಿಗೆ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ ಹೊರ್ಗಡೆ ವೀವ್ ನೋಡ್ಕೊತ. ನಾವು ಫಸ್ಟ್ ಟೈಮ್ ಅಲ್ಲ ಸೀಟ್ ನಂಬರ್ ನೋಡೋಕ್ಕೆ ಕನ್ಫ್ಯೂಸ್ ಆದ್ವಿ ಎಲ್ಲಿರುತ್ತೆ ಅಂತ. ಬಟ್ ನೋಡಿ ಅಲ್ಲಿರುತ್ತೆ 25C A B C D ಆ ಥರ ಇರುತ್ತೆ. ಸೊ ನಾವು ಅಲ್ಲಿ ಸೀಟ್ ನಂಬರ್ ನೋಡ್ಕೊಂಬಿಟ್ಟು ಆ ಕ್ಯಾಬಿನಲ್ಲಿ ಲಗೇಜ್ ಇಟ್ಬಿಟ್ಟು ನಮ್ಮ ಸೀಟಲ್ಲಿ ಹೋಗ್ಬಿಟ್ಟು ನಾವು ಕುತ್ಕೋಬೇಕು. ಈಗ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗೋಕ್ಕೆ ರೆಡಿ ಆಗ್ತಾ ಇದೆ. ಆ್ಯಸ್ ಯೂಶ್ವಲ್ ನಮ್ಮ ಪ್ಯಾಕಲ್ಲಿ 5 kg ಇರಬೇಕು, ಆಮೇಲೆ ಕ್ಯಾಬಿನಲ್ಲಿ ಇಡೋಕ್ಕೆ 7 kg ಇರಬೇಕು ಅಂತ ಅಲ್ಲಿ ಸ್ಲೋಗಾನ್ ಹೇಳ್ತಾನೆ ಇರ್ತಾರೆ. ಅದು ಬಿಟ್ಟು ಫ್ಲೈಟ್ ಯಾವಾಗ ಟೇಕ್ ಆಫ್ ಆಗುತ್ತೆ, ಯಾವಾಗ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗ್ತೀವಿ ಅಂತ ಕೂಡ ನಮಗೆ ಅನೌನ್ಸ್ ಮಾಡ್ತಾ ಇರ್ತಾರೆ ಅಲ್ಲಿ. ಎಕ್ಸಾಕ್ಟ್ಲಿ ಫ್ಲೈಟ್ ಟೇಕ್ ಆಫ್ ಆಗೋ ಮೂಮೆಂಟ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿರೋ ಏರ್ ಹೋಸ್ಟರ್ಸ್ ಹೇಳಿದರು ಫೋನ್ ಸೈಡಿಗೆ ಇಡಿ, ಸೊ ಏರೋಪ್ಲೇನ್ ಮೋಡ್ ಹಾಕಿ ಅಂತ. ಸೊ ಆ್ಯಂಡ್ ದೆನ್ ಅಲ್ಲಿ ಒಳಗಡೆ ಯಾವ ಥರ ನಮಗೆ ಸೇಫ್ಟಿ ಜಾಕೆಟ್ ಯೂಸ್ ಮಾಡೋದು, ಎಲ್ಲೆಲ್ಲಿ ಎಕ್ಸಿಸ್ಟ್ ಡೋರ್ ಇದೆ ಅಂತೆಲ್ಲ ಏರ್ ಹೋಸ್ಟರ್ಸ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ನಮಗೇನಾದರೂ ಮೇಲ್ಗಡೆ ಟಾಪಲ್ಲಿ ಹೋದಾಗ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತಲ್ಲ, ಆಕ್ಸಿಜನ್ ಮಾಸ್ಕ್ನ ಯಾವ ಥರ ವೇರ್ ಮಾಡೋದು ಅಂತಲೂ ನಮ್ಮ ಇಂಡಿಯನ್ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಲ್ಯಾಂಗ್ವೇಜಲ್ಲಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ ನಮ್ಮ ಬ್ಯಾಂಗ್ಳೂರು ಯಾವ ಥರ ಕಾಣ್ತಾ ಇದೆ ಮೋಡದ ಕೆಳಗಡೆ. ನನಗಂತೂ ಇದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈ ವಿಂಡೋಯಿಂದ ಹೊರಗಡೆ ನೋಡೋದಕ್ಕೆ ನನ್ನ ಕೈಯಂತೂ ಆಗ್ತಾನೆ ಇರಲಿಲ್ಲ. ಅಷ್ಟೊಂದು ಸೂರ್ಯನ ಬೆಳಕು ಕಣ್ಣಂತೂ ಬಿಡೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಸುಮ್ಮನೆ ಸೈಡಲ್ಲಿ ಕೂತ್ಕೊಂಡ್ಬಿಟ್ಟೆ. ಸುಷ್ಮಿತಾನೇ ಏನು ಫ್ಲೈಟು ಫುಲ್ ಜರ್ನಿ ಅವಳೇ ನೋಡಿದಾಳೆ ವಿಂಡೋದಲ್ಲಿ ಏನು ಕಾಣುತ್ತೆ ಅಂತ. ಫ್ಲೈಟಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದು, ಅದರಲ್ಲಿ ಒಂದು ಸ್ಯಾಂಡ್ವಿಚ್ ಮತ್ತು ಒಂದು ಪ್ಯಾಕೆಟಲ್ಲಿ 2 ಬಿಸ್ಕೆಟ್ಸ್, ಕುಮೆನ್ ಕುಕ್ಕೀಸ್, ಆಮೇಲೆ ಒಂದು ವಾಟರ್ ಬಾಟಲ್ ಮತ್ತು ಒಂದು ಚಿಕ್ಕ ಪ್ಯಾಕೆಟ್ ಸಾಸ್ ಕೊಟ್ಟಿದ್ರು. ಸ್ಯಾಂಡ್ವಿಚ್ ತಿನ್ನೋಕ್ಕೆ ಓಕೆನೇ, ಬಟ್ ಹೆಲ್ದಿ ಬ್ರೇಕ್ಫಾಸ್ಟ್. ಆ್ಯಂಡ್ ನಾವಿವಾಗ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ನಾವು ಆವಾಗಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ರಿವೀಲ್ ಮಾಡಿರಲಿಲ್ಲ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕೇರಳ ಟ್ರಿಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವಿವಾಗ ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ. ನಾನು ಆಗಲೇ ನಿಮಗೆ ತೋರಿಸಿದ್ನಲ್ಲ, ಬ್ಯಾಂಗ್ಳೂರು ಏರ್ಪೋರ್ಟ್ ಒಳಗೆ ಫ್ಲೈಟ್ ಹತ್ತಬೇಕಾದ್ರೆ 2 ಎಂಟ್ರೆನ್ಸ್ ಇತ್ತು. ಬಟ್ ಇಲ್ಲಿ ಮಾತ್ರ ಒಂದೇ ಔಟ್ಸೈಡ್ ಹೋಗೋಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಆ ಟ್ಯೂಬ್ ಇದ್ದಂಗೆ ಡೈರೆಕ್ಟ್ ಅದನ್ನ ಏರ್ಪೋರ್ಟ್ಗೆ ಅಟ್ಯಾಚ್ ಮಾಡಿರ್ತಾರೆ. ನಾವು ಅದರೊಳಗಡೆಯಿಂದ ಹೊರ್ಗಡೆ ಹೋಗಬೇಕು. ಡೈರೆಕ್ಟ್ಲಿ ನಾವೇನಂತಂದರೆ ಈ ಫ್ಲೈಟಿಂದ ನಮ್ಗೆ ಯಾವ ಬಸ್ಸಸ್ ಇರೋಲ್ಲ, ನಿಯರ್ ಇರೋದ್ರಿಂದ ನಾವು ಡೈರೆಕ್ಟ್ಲಿ ಅಲ್ಲೇ ರೀಚ್ ಆಗಿಬಿಡ್ತೀವಿ. ನಾವಿವಾಗ ಕೇರಳನ ಎಕ್ಸ್ಪ್ಲೋರ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಇವತ್ತಿಂದ ಡೇ 1 ಸೀರೀಸ್ ಪ್ರಕಾರ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫಸ್ಟ್ ಏರ್ಪೋರ್ಟ್ ಎಕ್ಸ್ಪೀರಿಯನ್ಸ್ ಇದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಆಲ್.